ಕಾಣೆಯಾದ ಪುಸ್ತಕ, ಕಳೆದು ಹೋದ ಸತ್ಯ, ನರವಣೆ ಬಾಯ್ಬಿಟ್ಟ ರಹಸ್ಯಕ್ಕೆ ಮೋದಿ ಸರ್ಕಾರ ನಡುಗಿದ್ದೇಕೆ? ये कहते हैं कि ये टेररिज्म से लड़ते हैं और ये एक कोर्ट से डरते हैं। ಸ್ನೇಹಿತರೆ, ನೀವು ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ಯಾವಾಗಲಾದರೂ ಒಂದು ಪುಸ್ತಕವನ್ನು ಹುಡುಕಿ ಅದು ಔಟ್ ಆಫ್ ಸ್ಟಾಕ್ ಅಥವಾ ಅನ್ಅವೈಲೇಬಲ್ ಅಂತ ಬರೋದನ್ನು ನೋಡಿದ್ದೀರಾ? ಅಸಾಮಾನ್ಯ ಅಲ್ವಾ? ಆದರೆ ಒಂದು ಪುಸ್ತಕ ಬಿಡುಗಡೆಗೂ ಮುನ್ನವೇ ಮಾಯವಾದರೆ, ಅದರ ಪ್ರೀ ಆರ್ಡರ್ಗಳನ್ನು ಕ್ಯಾನ್ಸಲ್ ಮಾಡಿದರೆ, ಆ ಪುಸ್ತಕದ ಬಗ್ಗೆ ಮಾತನಾಡಲು ಹೋದರೆ ಸಾಕ್ಷಾತ್ ರಕ್ಷಣಾ ಸಚಿವರೇ ಎದ್ದು ನಿಂತು ಅಡ್ಡಿಪಡಿಸಿದರೆ? ಹೌದು, ನಾನಿವತ್ತು ಮಾತನಾಡ್ತಿರೋದು ಭಾರತದ ಇತಿಹಾಸದಲ್ಲೇ ಅತ್ಯಂತ ನಿಗೂಢವಾಗಿ ಉಳಿದಿರೋ ಜನರಲ್ ಎಂ ನರವಣೆ ಅವರ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕದ ಬಗ್ಗೆ. ಒಂದೆಡೆ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಆ ಪುಸ್ತಕದ ಪ್ರಿಂಟ್ಔಟ್ ಹಿಡಿದು ಗರ್ಜಿಸುತ್ತಿದ್ದಾರೆ. ನನ್ನ ಹತ್ರ ಸಾಕ್ಷ್ಯ ಇದೆ, ತಾಕತ್ತಿದ್ರೆ ತಡೆಯಿರಿ ಅಂತ ಸವಾಲು ಹಾಕ್ತಿದ್ದಾರೆ. ಇನ್ನೊಂದೆಡೆ ಆಡಳಿತ ಪಕ್ಷ ಬಿಜೆಪಿ ಆ ಪುಸ್ತಕವೇ ಇಲ್ಲ, ಅದು ಸುಳ್ಳು ಅಂತ ಬೊಬ್ಬೆ ಹೊಡೀತಿದೆ. ಸ್ವಲ್ಪ ಗಮನಿಸಿ, ಇದು ಸಾಮಾನ್ಯ ವಿಷಯವಲ್ಲ. ಕಾಶ್ಮೀರ ಫೈಲ್ಸ್, ಕೇರಳ ಸ್ಟೋರಿ ಅಂತಹ ಸಿನಿಮಾಗಳನ್ನು ಸ್ವತಃ ಪ್ರಧಾನಿಗಳೇ ಪ್ರಮೋಟ್ ಮಾಡ್ತಾರೆ. ಆದರೆ ದೇಶಕ್ಕಾಗಿ 40 ವರ್ಷ ಸೇವೆ ಸಲ್ಲಿಸಿದ ಒಬ್ಬ ಸೇನಾ ಮುಖ್ಯಸ್ಥ ಬರೆದ ಪುಸ್ತಕವನ್ನು ಯಾಕೆ ಬ್ಯಾನ್ ಮಾಡ್ತಾರೆ? ಭಯ ಯಾರಿಗೆ? ಸತ್ಯಕ್ಕ? ಅಥವಾ ಸತ್ಯ ಹೊರಬಂದರೆ ತಮ್ಮ ವಿಶ್ವಗುರು ಇಮೇಜ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಭಯನಾ? ಪ್ರಜಾಪ್ರಭುತ್ವದಲ್ಲಿ ಪುಸ್ತಕಗಳನ್ನು ಸುಡೋದು ಅಥವಾ ಬ್ಯಾನ್ ಮಾಡೋದು ಸರ್ವಾಧಿಕಾರಿಗಳ ಲಕ್ಷಣವೇ ಹೊರತು ಜನನಾಯಕರದ್ದಲ್ಲ. ಇವತ್ತಿನ ಎಡಿಟರ್ ಸ್ಪೆಷಲ್ನಲ್ಲಿ ನಾವು ಒಂದು ಆಪರೇಷನ್ ಮಾಡೋಣ. ಯಾಕೆ ಅಮೆಜಾನ್, ಫ್ಲಿಪ್ಕಾರ್ಟ್ನಿಂದ ಈ ಪುಸ್ತಕ ಮಾಯವಾಯಿತು? ಅಗ್ನಿಪಥ್ ಯೋಜನೆ ಬಗ್ಗೆ, ಆ ಪುಸ್ತಕದಲ್ಲಿರೋ ಸ್ಫೋಟಕ ಸತ್ಯವೇನು? ಮತ್ತು ಚೀನಾ ಗಡಿಯಲ್ಲಿ ನಮ್ಮ ಸೈನಿಕರು ನಿಂತಿದ್ದಾಗ ದೆಹಲಿಯಲ್ಲಿ ಕೂತವರು ಮಾಡಿದ್ದೇನು? ವೆಲ್ಕಮ್ ಟು ದಿ ಫಸ್ಟ್ ಕನ್ನಡ ಚಾನಲ್. ಇದು ಬರೀ ಪುಸ್ತಕದ ಕಥೆಯಲ್ಲ, ಇದು ನಮ್ಮ ದೇಶದ ಅಸ್ತಿತ್ವದ ಪ್ರಶ್ನೆ. ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಸ್ವಲ್ಪ ಯೋಚನೆ ಮಾಡಿ ಫ್ರೆಂಡ್ಸ್, ನಾವು ಇರೋದು 2026ರಲ್ಲಿ. ಐ ರಿಪೀಟ್, 2026ನಲ್ಲಿ. ಡಿಜಿಟಲ್ ಇಂಡಿಯಾ ಅಂತೀವಿ, ಆದರೆ ಒಂದು ಪುಸ್ತಕ, ಬರೀ ಒಂದೇ ಒಂದು ಪುಸ್ತಕವನ್ನು ಜನರಿಂದ ಮುಚ್ಚಿಡಲು ಇಡೀ ಸಿಸ್ಟಮ್ ಕೆಲಸ ಮಾಡ್ತಿದೆ ಅಂದರೆ ಅದರಲ್ಲಿ ಅಂಥದ್ದೇನಿರಬಹುದು? 2023ರಲ್ಲೇ ಈ ಪುಸ್ತಕದ ಬಗ್ಗೆ ಸುದ್ದಿ ಬಂತು. 2024ರ ಏಪ್ರಿಲ್ನಲ್ಲಿ ರಿಲೀಸ್ ಆಗಬೇಕಿತ್ತು. ಅಮೆಜಾನ್ನಲ್ಲಿ ಲಿಸ್ಟ್ ಕೂಡ ಆಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಅದು ಮಾಯವಾಯಿತು. ಪಬ್ಲಿಷರ್ಸ್ ಬಾಯಿಗೆ ಬೀಗ ಬಿತ್ತು. ಯಾಕೆ? ಸರ್ಕಾರ ಹೇಳ್ತಿದೆ ಅದು ಇನ್ನೂ ರಿವ್ಯೂ ಆಗ್ತಿದೆ ಅಂತ. 1.5 ವರ್ಷ ಬೇಕಾ ಒಂದು ಪುಸ್ತಕ ಓದಿ ಕ್ಲಿಯರೆನ್ಸ್ ಕೊಡೋಕೆ? ನರವಣೆ ಯಾರು? ರೋಡ್ ಮೇಲೆ ಹೋಗೋ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ನಮ್ಮ ದೇಶದ ಸೇನಾ ಮುಖ್ಯಸ್ಥರಾಗಿದ್ದವರು, ಅಂದರೆ ಚೀಫ್ ಆಫ್ ಆರ್ಮಿ ಸ್ಟಾಫ್. ಅವರ ದೇಶಭಕ್ತಿಯನ್ನೇ ಸಂಶಯ ಪಡುವ ಮಟ್ಟಕ್ಕೆ ಇವತ್ತು ರಾಜಕೀಯ ಇಳಿದು ಬಿಟ್ಟಿದೆ. ಇದು ಕೇವಲ ಸೆನ್ಸಾರ್ಶಿಪ್ ಅಲ್ಲ, ಇದು ಹೇಡಿತನ. ಎಸ್, ಹೌದು, ಇದು ಹೇಡಿತನ. ಸತ್ಯವನ್ನು ಎದುರಿಸಲು ತಾಕತ್ತಿಲ್ಲದವರು ಮಾತ್ರ ಪುಸ್ತಕಗಳನ್ನು ಬ್ಯಾನ್ ಮಾಡ್ತಾರೆ, ಮಾರಾಟ ನಿಲ್ಲಿಸ್ತಾರೆ. ಅಮೆಜಾನ್, ಫ್ಲಿಪ್ಕಾರ್ಟ್ನಂತಹ ಪ್ಲಾಟ್ಫಾರ್ಮ್ಗಳ ಮೇಲೆ ಒತ್ತಡ ಹೇರಿ ಆ ಪುಸ್ತಕದ ಹೆಸರೇ ಕಾಣದ ಹಾಗೆ ಮಾಡೋದು ಪ್ರಜಾಪ್ರಭುತ್ವದ ಲಕ್ಷಣನ? ಇದೇ ನರವಣೆ ಅವರು ಸೇನಾ ಮುಖ್ಯಸ್ಥರಾಗಿದ್ದಾಗ ಸರ್ಕಾರ ಇವರ ಫೋಟೋಗಳನ್ನು ಬಳಸಿ ಸೇನೆ ನಮ್ಮದು, ಶೌರ್ಯ ನಮ್ಮದು ಅಂತ ಮಾರ್ಕೆಟಿಂಗ್ ಮಾಡಿಕೊಂಡಿತ್ತು. ಆಗ ಅವರು ಹೀರೋ ಆಗಿದ್ದರು. ಆದರೆ ಯಾವಾಗ ಅವರು ಸತ್ಯ ಹೇಳಲಿಕ್ಕೆ ಹೊರಟರೋ ತಕ್ಷಣ ಅವರು ವಿಲನ್ ಆದ್ರ? ಸರ್ಕಾರಕ್ಕೆ ಬೇಕಿರೋದು ಬಾಯಿ ಮುಚ್ಚಿಕೊಂಡು ತಲೆ ಆಡಿಸುವ ಎಸ್ ಮೆನ್ಗಳೇ ಹೊರತು ಬೆನ್ನೆಲುಬು ಇರುವ ಅಧಿಕಾರಿಗಳಲ್ಲ ಅನ್ನೋದು ಇದರಿಂದ ಪ್ರೂವ್ ಆಗಿಲ್ವಾ? ರಾಹುಲ್ ಗಾಂಧಿ ಇದನ್ನೇ ಕೇಳಿದ್ದು. ಆ ಪುಸ್ತಕ ಅಮೆಜಾನ್ನಲ್ಲಿ ಇಲ್ಲದೇ ಇರಬಹುದು, ಆದರೆ ಸತ್ಯ ಸಾಯಲ್ಲ ಅಂತ ಅವರು ಸಂಸತ್ತಿನ ಆವರಣದಲ್ಲಿ ಆ ಪುಸ್ತಕದ ಪ್ರತಿಯನ್ನ ಮಾಧ್ಯಮಗಳಿಗೆ ತೋರಿಸಿದಾಗ ಬಿಜೆಪಿಯವರ ಮುಖದಲ್ಲಿ ಬೆವರು ಇಳಿತಿತ್ತು. ಈಗ ವಿಷಯಕ್ಕೆ ಬರೋಣ. ಈ ಪುಸ್ತಕದಲ್ಲಿ ಅಂಥದ್ದು ಏನಿದೆ ಅಂತ ಇಷ್ಟೊಂದು ಭಯ? ಮೊದಲನೇ ಬಾಂಬ್ ಅಗ್ನಿಪಥ್ ಯೋಜನೆ. ನಮ್ಮ ಸರ್ಕಾರ ಏನು ಹೇಳ್ತು? ಇದು ಕ್ರಾಂತಿಕಾರಿ ಯೋಜನೆ, ಸೇನೆಗೆ ಹೊಸ ರಕ್ತ ಬೇಕು ಅಂತೆಲ್ಲ ಬಿಲ್ಡಪ್ ಕೊಟ್ಟರು. ಆದರೆ ಜನರಲ್ ನರವಣೆ ತಮ್ಮ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಗೊತ್ತಾ? ಈ ಯೋಜನೆ ಸೇನಾ ಮುಖ್ಯಸ್ಥರಿಗೆ ಶಾಕ್ ಕೊಟ್ಟಿತ್ತಂತೆ. ಪುಸ್ತಕದ ಲೀಕ್ ಆದ ಭಾಗಗಳ ಪ್ರಕಾರ ಅಗ್ನಿಪಥ್ ಯೋಜನೆ ವಾಯುಪಡೆ ಮತ್ತು ನೌಕಾಪಡೆಗೆ ಒಂದು ಬೋಲ್ಟ್ ಫ್ರಮ್ ದ ಬ್ಲೂ, ವಜ್ರಪಾತ ಆಗಿತ್ತಂತೆ. ಅಂದ್ರೆ ಅವರಿಗೆ ಆ ಬಗ್ಗೆ ಸುಳಿವೇ ಇರಲಿಲ್ಲ.
ಕೇವಲ ಭೂಸೇನೆಗೆ ಒಂದು ಚಿಕ್ಕ ಪ್ರಯೋಗವಾಗಿ ಮಾಡಬೇಕಿದ್ದ ಟೂರ್ ಆಫ್ ಡ್ಯೂಟಿ ಯೋಜನೆಯನ್ನ ಮೋದಿಯವರ PMO ಆಫೀಸ್ ಏಕಾಏಕಿ ಎಲ್ಲರಿಗೂ ಕಡ್ಡಾಯ ಮಾಡಿಬಿಡ್ತು. ಇಲ್ಲಿ ಗಮನಿಸಿ, ಸೇನಾ ವಿಷಯದಲ್ಲಿ ಸೇನಾ ಮುಖ್ಯಸ್ಥರಿಗಿಂತ ಹೆಚ್ಚಾಗಿ ರಾಜಕಾರಣಿಗಳಿಗೆ ಮತ್ತು ಬ್ಯೂರೋಕ್ರಾಟ್ಗಳಿಗೆ ಗೊತ್ತಿದೆಯಾ? AC ರೂಮ್ನಲ್ಲಿ ಕೂತು ನಿರ್ಧಾರ ತಗೊಳ್ಳುವವರಿಗೆ ಸಿಯಾಚಿನ್ನಲ್ಲಿ -ಡಿಗ್ರಿಯಲ್ಲಿ ನಿಲ್ಲುವ ಸೈನಿಕರ ಕಷ್ಟ ಏನ್ ಗೊತ್ತು? ಇದು ಕೇವಲ ಕಮ್ಯುನಿಕೇಶನ್ ಗ್ಯಾಪ್ ಅಲ್ಲ, ಇದು ನಮ್ಮ ಸೇನಾ ವ್ಯವಸ್ಥೆಯ ಮೇಲೆ ನಡೆದ ಸರ್ಜಿಕಲ್ ಸ್ಟ್ರೈಕ್. ಎಸ್, ಇದು ಸರ್ಜಿಕಲ್ ಸ್ಟ್ರೈಕ್. ಇನ್ನೂ ಒಂದು ಆಘಾತಕಾರಿ ವಿಷಯ ಹೇಳ್ತೀನಿ ಕೇಳಿ. ಆರಂಭದಲ್ಲಿ ಈ ಅಗ್ನಿವೀರರಿಗೆ ಫಿಕ್ಸ್ ಮಾಡಿದ್ದ ಸಂಬಳ ಎಷ್ಟು ಗೊತ್ತಾ? ತಿಂಗಳಿಗೆ ಬರೀ 20,000 ರೂಪಾಯಿ. ಒಬ್ಬ ಕೂಲಿ ಕಾರ್ಮಿಕನಿಗಿಂತ ಕಡೆಯಾಗಿ ನಮ್ಮ ಯೋಧರನ್ನ ನೋಡಲಾಗಿತ್ತು. ಜನರಲ್ ನರವಣೆ ಅವರು ದೇಶಕ್ಕಾಗಿ ಪ್ರಾಣ ಕೊಡುವವನು ದಿನಗೂಲಿ ನೌಕರನಲ್ಲ ಅಂತ ಜಗಳ ಆಡಿ ಆ ಸಂಬಳವನ್ನ 30,000ಕ್ಕೆ ಏರಿಸಿದ್ರು. ಇಲ್ಲದಿದ್ದರೆ ಇವತ್ತು ನಮ್ಮ ಅಗ್ನಿವೀರರು 20,000 ರೂಪಾಯಿಗೆ, ಕೇವಲ 20,000 ರೂಪಾಯಿಗೆ ಗಡಿಯಲ್ಲಿ ನಿಲ್ಲಬೇಕಿತ್ತು. ಪೆನ್ಷನ್ ಇಲ್ಲ, ಕ್ಯಾಂಟೀನ್ ಇಲ್ಲ, ಹುತಾತ್ಮನಾದರೆ ಸರಿಯಾದ ಗೌರವವೂ ಇಲ್ಲ. ಇದಕ್ಕೆ ನಮ್ಮ ಯುವಕರು ಸೇನೆ ಸೇರಬೇಕಾಗಿರೋದು? ಯೋಚನೆ ಮಾಡಿ ಯುವಕರೇ, ಇದನ್ನೇನಾ ನೀವು ಮಾಸ್ಟರ್ ಸ್ಟ್ರೋಕ್ ಅನ್ನೋದು? ಸೇನಾ ಮುಖ್ಯಸ್ಥರಿಗೆ ಗೊತ್ತಿಲ್ಲದ ಯೋಜನೆಯನ್ನ ನಿಮ್ಮ ಮೇಲೆ ಹೇರಲಾಗಿದೆ. ನಮಕ್ ನಿಶಾನ್ ಅಂತ ಪ್ರಾಣ ಕೊಡ್ತಿದ್ದ ರೆಜಿಮೆಂಟ್ ವ್ಯವಸ್ಥೆಯನ್ನ ಈ ಯೋಜನೆ ಹಾಳು ಮಾಡ್ತಿದೆ. ನೇಪಾಳದ ಗೋರ್ಖಾಗಳು ನಮ್ಮ ಸೇನೆಗೆ ಸೇರುವುದನ್ನೇ ನಿಲ್ಲಿಸಿದ್ದಾರೆ. ಇದು ರಾಜತಾಂತ್ರಿಕ ವೈಫಲ್ಯ ಅಲ್ವಾ? ಇದಕ್ಕಾಗಿಯೇ ಅಲ್ವಾ ರಾಹುಲ್ ಗಾಂಧಿ ಆಕ್ರೋಶಗೊಂಡಿದ್ದು? ನಮ್ಮ ಯುವಕರ ಭವಿಷ್ಯದ ಜೊತೆ, ಸೇನೆಯ ಶಿಸ್ತಿನ ಜೊತೆ ಚೆಲ್ಲಾಟ ಆಡಬೇಡಿ ಅಂತ. ಅವರನ್ನ ದೇಶದ್ರೋಹಿ ಅಂತ ಕರೀತಾರೆ. ನಿಜವಾದ ದೇಶದ್ರೋಹ ಯಾವುದು? ಸತ್ಯ ಹೇಳೋದಾ ಅಥವಾ ಸತ್ಯ ಮುಚ್ಚಿಡೋದಾ? ಈಗ ಬರೋಣ ಅಸಲಿ ಕ್ಲೈಮ್ಯಾಕ್ಸ್ಗೆ. ಲಡಾಖ್ 2020 ಆಗಸ್ಟ್ 31 ಕತ್ತಲ ರಾತ್ರಿ. ಗಲ್ವಾನ್ನಲ್ಲಿ ನಮ್ಮ 20 ಯೋಧರು ಹುತಾತ್ಮರಾಗಿದ್ದಾರೆ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ರೆಚಿನ್ಲಾ ಹತ್ತಿರ ಚೀನಾದ ಟ್ಯಾಂಕ್ಗಳು ನಮ್ಮ ಕಡೆಗೆ ನುಗ್ಗಿ ಬರ್ತಿವೆ. ಯುದ್ಧ ಇನ್ನೇನು ಶುರುವಾಗಿ ಬಿಡ್ತು ಅನ್ನೋ ಪರಿಸ್ಥಿತಿ. ಆಗ ಸೇನಾ ಮುಖ್ಯಸ್ಥ ನರವಣೆ ಅವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ಗೆ ಫೋನ್ ಮಾಡ್ತಾರೆ. ಸರ್, ಚೀನಾ ಟ್ಯಾಂಕ್ ಬರ್ತಿದೆ, ನಾವೇನು ಮಾಡಬೇಕು? ಫೈರ್ ಮಾಡೋದಾ ಅಥವಾ ಬೇಡವಾ? ಆರ್ಡರ್ ಕೊಡಿ ಅಂತ ಕೇಳ್ತಾರೆ. ಆದರೆ ದೆಹಲಿಯಿಂದ ಬಂದರ ಉತ್ತರ ಏನು ಗೊತ್ತಾ? ಸುಮಾರು 2 ಗಂಟೆಗಳ ಕಾಲ ಮೌನ. ಪ್ರಧಾನಿ ಮೋದಿ ಏನು ಹೇಳ್ತಾರೆ ಅಂತ ರಾಜನಾಥ್ ಸಿಂಗ್ ಕಾಯ್ತಿದ್ರು. ಕೊನೆಗೆ ಬಂದ ಉತ್ತರ, ಜೋ ಉಚಿತ್ ಸಂಜೋ ಓ ಕರೋ. ನಿಮಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಮಾಡಿ ಅಂತ. ಇದರ ಅರ್ಥ ಏನು ಗೆಳೆಯರೆ? ಇದು ನಾಯಕತ್ವನ ಅಥವಾ ಜವಾಬ್ದಾರಿಯಿಂದ ಓಡಿ ಹೋಗೋದಾ? ಪ್ರಧಾನಿಗಳು ಟಿವಿಯಲ್ಲಿ ಬಂದು ನಾ ಕೋಯಿ ಗುಸಾಯಿ, ಯಾರು ಒಳಗೆ ಬಂದಿಲ್ಲ ಅಂತ ಸುಳ್ಳು ಹೇಳಿದ್ರು. ಆದರೆ ಗಡಿಯಲ್ಲಿ ಟ್ಯಾಂಕ್ಗಳು ಮುಖಾಮುಖಿಯಾಗಿತ್ತು. ನರವಣೆ ಅವರ ಪುಸ್ತಕ ಈ ಹಸಿ ಸುಳ್ಳನ್ನು ಬಯಲು ಮಾಡಿದೆ. ಅದಕ್ಕೆ ಅಲ್ವೇ ಈ ಪುಸ್ತಕ ಬ್ಯಾನ್ ಆಗಿದ್ದು? ದೇಶದ ಜನರಿಗೆ ಚೀನಾ ಬಂದೇ ಇಲ್ಲ ಅಂತ ನಂಬಿಸಿ ಒಳಗೆ ಚೀನಾ ಹಳ್ಳಿಗಳನ್ನೇ ಕಟ್ಟಿಕೊಳ್ತಿದ್ರು. ಕಣ್ಣು ಮುಚ್ಚಿ ಕುಳಿತಿರೋದು ಯಾವ ದೇಶಭಕ್ತಿ? ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಹೇಳಿದ ಹಾಗೆ ಇದು ಜವಾಬ್ದಾರಿಯಿಂದ ಪಲಾಯನ ಮಾಡೋದು ಅಲ್ವಾ? ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ನಾಳೆ ಏನಾದರೂ ಎಡವಟ್ಟಾದ್ರೆ ಅದಕ್ಕೆ ನೀವೇ ಹೊಣೆ, ನಾವು ಬರೋಲ್ಲ ಅಂತ ಕೈ ತೊಳೆದುಕೊಂಡ ಹಾಗಿಲ್ವಾ? ಒಂದು ವೇಳೆ ನರವಣೆ ಅವರು ಫೈರ್ ಮಾಡಿ ಯುದ್ಧ ಆಗಿದ್ರೆ ಸರ್ಕಾರ ಹೇಳ್ತಿತ್ತು ಇದು ಜನರಲ್ ತೀರ್ಮಾನ ಅಂತ. ಒಂದು ವೇಳೆ ಸುಮ್ಮನಿದ್ದು ಚೀನಾ ಒಳಗೆ ಬಂದಿದ್ರು ಅದು ಜನರಲ್ ತೀರ್ಮಾನ ಅಂತಿದ್ರು. ಇದೇನಾ ನಾಯಕತ್ವ? ಇದೇನಾ ನಾವು ನಂಬಿದ್ದ 56 ಇಂಚಿನ ಎದೆಗಾರಿಕೆ? ಚುನಾವಣೆ ಗೆಲ್ಲೋಕೆ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋರು ಚೀನಾ ಮುಂದೆ ಯಾಕೆ ಮೌನವಾಗ್ತಾರೆ? ನರವಣೆ ಅವರು ಆ ರಾತ್ರಿ ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಟ್ಯಾಂಕ್ಗಳ ಬ್ಯಾರೆಲ್ ಕೆಳಗೆ ಮಾಡಿ, ಡಿಪ್ರೆಸ್ ಗನ್ಸ್ ಅಂತಾರೆ, ಯುದ್ಧವನ್ನ ತಪ್ಪಿಸಿದ್ರು. ಆದರೆ ರಾಜಕೀಯ ನಾಯಕತ್ವ ಅಂದು ಸಂಪೂರ್ಣವಾಗಿ ಫೇಲ್ ಆಗಿತ್ತು. ಅನ್ನೋದೇ ಈ ಪುಸ್ತಕದ ಸಾರಾಂಶ. ಅದಕ್ಕೆ ಅವರು ಈ ಪುಸ್ತಕವನ್ನ ಜನರಿಗೆ ಸಿಗದ ಹಾಗೆ ಮಾಡ್ತಿದ್ದಾರೆ. 2026 ಫೆಬ್ರವರಿ 2 ಈ ದಿನಾಂಕ ನೆನಪಿಟ್ಟುಕೊಳ್ಳಿ. ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ನಿಂತು ಕ್ಯಾರವಾನ್ ಮ್ಯಾಗಝಿನ್ನ ಪ್ರತಿಯನ್ನ ಕೈಯಲ್ಲಿ ಹಿಡಿದು ಇದು ನರವಣೆ ಬರೆದ ಸತ್ಯ ಅಂತ ಗುಡುಗಿದ್ರು. ಆ ದೃಶ್ಯವನ್ನ ನೋಡಬೇಕಿತ್ತು ನೀವು.
ಅಮಿತ್ ಶಾ, ರಾಜನಾಥ್ ಸಿಂಗ್, ಕಿರಣ್ ರಿಜಿಜು ಎಲ್ಲರೂ ಒಮ್ಮೆಲೆ ಎದ್ದು ನಿಂತು ಬಿಟ್ರು. ಆ ಪುಸ್ತಕ ಪಬ್ಲಿಷ್ ಆಗಿಲ್ಲ, ಅದನ್ನು ಓದೋ ಹಾಗಿಲ್ಲ, ಅದು ರೂಲ್ಸ್ಗೆ ವಿರುದ್ಧ ಅಂತ ಕೂಗಾಡೋಕೆ ಶುರು ಮಾಡಿದ್ರು. ಯಾಕೆ ಇಷ್ಟೊಂದು ಭಯ? ಒಬ್ಬ ವಿರೋಧ ಪಕ್ಷದ ನಾಯಕ ಒಂದು ಪುಸ್ತಕದ ಸಾಲುಗಳನ್ನು ಓದಿದ್ರೆ ಸರ್ಕಾರ ಬಿದ್ದು ಹೋಗುತ್ತಾ? ಹೌದು, ಬೀಳೋ ಭಯ ಅವರಿಗಿತ್ತು. ಯಾಕಂದ್ರೆ ಆ ಸಾಲುಗಳಲ್ಲಿ ಮೋದಿ ಸರ್ಕಾರದ ಬಣ್ಣ ಬಯಲಾಗ್ತಿತ್ತು. ಸಂಸತ್ತಿನಲ್ಲಿ ರಾಹುಲ್ ಗಾಂಧಿಯ ಮೈಕ್ ಆಫ್ ಮಾಡಬಹುದು, ಟಿವಿಯಲ್ಲಿ ಆ ದೃಶ್ಯ ತೋರಿಸದೇ ಇರಬಹುದು, ರೆಕಾರ್ಡ್ಸ್ನಿಂದ ಅವರ ಭಾಷಣ ಡಿಲೀಟ್ ಮಾಡಬಹುದು. ಆದರೆ ಸತ್ಯ ಬೆಂಕಿ ಹಾಗೆ ಸ್ವಾಮಿ, ಅದು ಬೆಂಕಿ ಹಾಗೆ. ಅದು ಬಟ್ಟೆಯಲ್ಲಿ ಸುತ್ತಿಟ್ರೆ ಸುಮ್ಮನಿರಲ್ಲ, ಬಟ್ಟೆ ಸುಟ್ಟುಕೊಂಡು ಆಚೆ ಬರುತ್ತೆ. मतलब इसमें क्या चीज है जिससे ये इतना घबरा रहे हैं कि मैं ये नहीं बोल पा रहा हूँ? सदन के अंदर इसमें क्या चीज है? ये झूठ है कि बोलने का परमिशन नहीं, ये झूठ है. ರಾಹುಲ್ ಗಾಂಧಿ ಅವರ ಆ ಡೇರಿಂಗ್ನೆಸ್ ನೋಡಿ ಸ್ಪೀಕರ್ ಮೈಕ್ ಆಫ್ ಮಾಡಿದ್ರು, ಮಂತ್ರಿಗಳು ಗಲಾಟೆ ಮಾಡಿದ್ರು. ಆದರೂ ಅವರು ಹೊರಗಡೆ ಬಂದು ಮೀಡಿಯಾ ಮುಂದೆ ಆ ಪ್ರಿಂಟ್ಔಟ್ ಹಿಡಿದು ನಿಂತರು. ನೀವು ಪಾರ್ಲಿಮೆಂಟ್ ಒಳಗೆ ನನ್ನ ಬಾಯಿ ಮುಚ್ಚಿಸಬಹುದು, ಆದರೆ ದೇಶದ ಜನರಿಗೆ ಸತ್ಯ ಗೊತ್ತಾಗೋದನ್ನು ತಡೆಯೋಕೆ ಸಾಧ್ಯವಿಲ್ಲ ಅನ್ನೋ ಅವರ ಆಟಿಟ್ಯೂಡ್ ಇದೆಯಲ್ಲ, ಅದು ಇವತ್ತಿನ ಯುವ ಜನತೆಗೆ ಬೇಕಾಗಿರೋದು. ಬಿಜೆಪಿಯವರದು ಇಲ್ಲಿ ಸ್ಪಷ್ಟವಾದ ಕವರ್ಡೇಸ್, ಹೇಡಿತನ ಕಾಣಿಸ್ತು. ತಾಕತ್ತಿದ್ರೆ ಇಲ್ಲ ನರವಣೆ ಸುಳ್ಳು ಹೇಳ್ತಿದ್ದಾರೆ ಅಂತ ಸಾಕ್ಷ್ಯ ಕೊಡಿ, ಅಥವಾ ಹೌದು ನಾವು ತಪ್ಪು ಮಾಡಿದ್ವಿ ಅಂತ ಒಪ್ಪಿಕೊಳ್ಳಿ. ಅದನ್ನು ಬಿಟ್ಟು ಪುಸ್ತಕನೇ ಇಲ್ಲ, ಅದನ್ನು ಬ್ಯಾನ್ ಮಾಡಿದ್ದೀವಿ ಅನ್ನೋದು ಕಳ್ಳನ ಮನಸ್ಸು ಹುಳ್ಳಿಗೆ ಅನ್ನೋ ಥರ ಅಲ್ವಾ? ಕೊನೆಯದಾಗಿ ಒಂದು ಮಾತು, ಇವತ್ತು ನರವಣೆ ಅವರ ಪುಸ್ತಕ ಬ್ಯಾನ್ ಆಗಿರಬಹುದು, ನಾಳೆ ನಿಮ್ಮ ಫೇಸ್ಬುಕ್ ಪೋಸ್ಟ್ ಡಿಲೀಟ್ ಆಗಬಹುದು, ನಾಡಿದ್ದು ನಿಮ್ಮ ಬಾಯಿಯನ್ನೇ ಮುಚ್ಚಿಸಬಹುದು, ಅಥವಾ ನಮ್ಮ ಈ ನ್ಯೂಸನ್ನೇ ಕಟ್ ಮಾಡಬಹುದು. ಇದು ಕೇವಲ ಒಂದು ಪುಸ್ತಕದ ವಿಷಯ ಅಲ್ಲ, ಇದು ನಿಮ್ಮ ಸ್ವಾತಂತ್ರ್ಯದ ವಿಷಯ. ಚೀನಾ ನಮ್ಮ ಗಡಿಯೊಳಗೆ ಬಂದು ಹಳ್ಳಿಗಳನ್ನು ಕಟ್ಟುತ್ತಿದೆ, ಲಡಾಖ್ನ ಕುರಿಗಾಯಿಗಳಿಗೆ ತಮ್ಮ ಜಾಗಕ್ಕೆ ಹೋಗೋಕ್ಕಾಗ್ತಿಲ್ಲ. ಆದರೆ ನಮ್ಮ ಸರ್ಕಾರ ಏನ್ ಮಾಡ್ತಿದೆ? ಬಾಯೋ ಅವ್ರು ಬೇನೋ ಎಲ್ಲ ಸರಿ ಇದೆ ಅಂತ ಸುಳ್ಳು ಹೇಳ್ತಿದೆ, ಮತ್ತು ಸತ್ಯ ಹೇಳೋ ಜನರಲ್ ಬಾಯಿಗೆ ಬೀಗ ಹಾಕ್ತಿದೆ. ನೆನಪಿಡಿ ಫ್ರೆಂಡ್ಸ್, ಭಾರತ ಹೀಗೆ ಪ್ರತಿಯೊಂದು ದೇಶಕ್ಕೆ ಭಯಪಟ್ಟರೆ, ಪ್ರತಿಯೊಂದು ಸತ್ಯಕ್ಕೆ ಹೆದರಿದ್ರೆ ನಮ್ಮ ದೇಶದ ಅಸ್ತಿತ್ವ ಉಳಿಯೋದಿಲ್ಲ. ನಾವು ಭಕ್ತರಾಗಬೇಕು ಅಥವಾ ನಿಜವಾದ ದೇಶಭಕ್ತರಾಗಬೇಕು ಅಂತ ತೀರ್ಮಾನ ಮಾಡೋ ಸಮಯ ಬಂದಿದೆ. ನಮಗೆ ಬೇಕಾಗಿರೋದು ಇಮೇಜ್ ಮ್ಯಾನೇಜ್ಮೆಂಟ್ ಮಾಡೋ ಸರ್ಕಾರ ಅಲ್ಲ, ಬಾರ್ಡರ್ ಮ್ಯಾನೇಜ್ಮೆಂಟ್ ಮಾಡೋ ಸರ್ಕಾರ. ನಮಗೆ ಬೇಕಾಗಿರೋದು ಜೋ ಉಚಿತ್ ಸಮझो ಅಂತ ಜಾರಿಕೊಳ್ಳೋ ನಾಯಕರಲ್ಲ, ನಾನು ಜವಾಬ್ದಾರಿ ತಗೋತೀನಿ ಮುನ್ನುಗ್ಗಿ ಅಂತ ಹೇಳೋ ಎದೆಗಾರಿಕೆ ಇರೋ ನಾಯಕರು. ಗೆಳೆಯರೆ, ಈ ವಿಡಿಯೋನ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಿಸಿ. ಅಮೆಜಾನ್ನಲ್ಲಿ ಆ ಪುಸ್ತಕ ಸಿಗದೇ ಇರಬಹುದು, ಆದರೆ ಆ ಪುಸ್ತಕದಲ್ಲಿರೋ ವಿಷಯ ಪ್ರತಿಯೊಬ್ಬರ ವಾಟ್ಸಪ್ನಲ್ಲೂ ಹರಿದಾಡಲಿ. ಪ್ರಶ್ನೆ ಮಾಡಿ, ಭಯಪಡಬೇಡಿ. ಯಾಕಂದ್ರೆ ಇದು ಕೇವಲ ಒಂದು ಸುದ್ದಿ ಅಲ್ಲ, ಚಳುವಳಿ. ಜೈ ಹಿಂದ್. ಮತ್ತೆ ಫಸ್ಟ್ ಕನ್ನಡ ಎಡಿಟರ್ ಸ್ಪೆಷಲ್ನಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.